ಹಾಯ್ ಎಲ್ಲರಿಗೂ ನಮಸ್ಕಾರ. ಅಗ್ನಿಸಾಕ್ಷಿ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಿತಿ ಯುವಿ ಕಾಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ರಾಜ್ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಿರ್ತಾರೆ. ನಿಮ್ಮೆಲ್ರಿಗೂ ಕೂಡ ಈಗಾಗಲೇ ಗೊತ್ತು ಸಾಕ್ಷಿ ಜೊತೆ. ಹಾಗಾಗಿ ಸಾಕ್ಷಿ ಏನೋ ಬೈದಿರ್ತಾಳೆ, ಅದಕ್ಕೆ ಸಾರಿ ಕೇಳ್ತಿರ್ತಾಳೆ ರಾಜ್ ಹತ್ರ. ಆಗ ಏನಕ್ಕೆ ಸಾರಿ ಕೇಳ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ಅದು ಹಾಗಲ್ಲ ಹೀಗೆ ಅಂತ ಏನೇನೋ ಮಾತಾಡ್ತಿರ್ತಾರೆ. ಸರಿ ಆಯಿತು, ನಾನು ಸಾರಿನ ರೆಸ್ಪೆಕ್ಟ್ ಮಾಡಬೇಕು ಅಂದರೆ ನನ್ನ ಜೊತೆ ಡೇಟ್ ಬರಬೇಕು ಕಾಫಿಗೆ ಅಂತ ಹೇಳ್ತಾರೆ. ಏನೋ ಕಾಫಿಗೆ ಡಿನ್ನರ್ಗೆ ಇಲ್ಲಪ್ಪ ಅದೆಲ್ಲ ಇಲ್ಲ, ಹಂಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ, ನಂಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ, ನೀವು ಎಷ್ಟೊತ್ತುಗಾರ ಬನ್ನಿ, ನಾನು ಕಾಯ್ತೀನಿ ಅಂತ ಹೇಳ್ತಾರೆ. ಆಗ ಅವಳ ತಂಗಿ ಭೂಮಿಕಾ, ಆಯಿತು ನೀವೇನು ವರಿ ಮಾಡಬೇಡಿ, ಅವಳು ನಿಮ್ಮ ಜೊತೆ ಡಿನ್ನರ್ಗೆ ಬರ್ತಾರೆ ಅಂತ ಹೇಳ್ತಾರೆ. ಅಕ್ಕ ಹೋಗಿ ಡಿನ್ನರ್ ಮುಗಿಸ್ಕೊಂಬಾರೆ, ಡಿನ್ನರ್ಗಲ್ವಾ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಅದಿತಿ ಪಾಪ ವೆಯ್ಟ್ ಮಾಡ್ತಾ ಇರ್ತಾಳೆ ರಾಜ್ ಕಾಲ್ ಮಾಡ್ತಾನೆ ಅಂತ. ಯಾಕೆ ಅಂದರೆ ಅವ್ರು ಲವ್ ಮಾಡಿ 1 ವರ್ಷ ಆಗಿರುತ್ತೆ. ಹಾಗಾಗಿ ವಿಶ್ ಮಾಡೋಕ್ಕೆ ಕಾಲ್ ಮಾಡ್ತಾನೆ, ಇಲ್ಲ ಬೇರೆ ಏನೋ ಪ್ಲ್ಯಾನ್ ಮಾಡ್ತಿರ್ಬೋದೇನೋ ಅಂತ ಇಡೀ ರಾತ್ರಿ ಫೋನ್ನೇ ನೋಡಿಕೊಂಡು ಕಾಯ್ತಾ ಇರ್ತಾಳೆ. ಅದೇ ಟೈಮ್ಗೆ ಬೆಳಗ್ಗೆ ಆದ ತಕ್ಷಣ ರಾಜ್ ಸಾಕ್ಷಿ ಹತ್ರ ಬಂದ್ಬಿಟ್ಟು, ಸಾಕ್ಷಿ ಅವರೇ ಹೇಳಿದ ನೆನಪಿದ್ಯಾ? ಆಯಿತು, ನೀವು ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲ ಲೊಕೇಶನ್ ಎಲ್ಲ ಬೇಡ, ಸೊ ನಾನು ನಿಮ್ಮ ಡಿನ್ನರ್ ಕರೆದಿರೋದು, ಸೊ ಅರೇಂಜ್ಮೆಂಟ್ ಎಲ್ಲ ನಾನೇ ಮಾಡ್ತೀನಿ, ನಾನು ಕಾರ್ ಕಳಿಸ್ತೀನಿ ಅಲ್ಲಿಗೆ ಬಂದು ಹೇಳಿ. ಅಯ್ಯೋ ಕಾರೆಲ್ಲ ಬೇಡ, ಎಷ್ಟೊತ್ತಿಗೆ ಆಫೀಸ್ ಮುಗಿಯುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ, ನೀವು ಎಷ್ಟೊತ್ತಿಗೆ ಹೇಳ್ತಾರೆ ಹೇಳಿ, ನಾನು ಅಲ್ಲಿಗೆ ಕಾರ್ ಕಳಿಸ್ತೀನಿ, ಈಗ ನಾನು ಟ್ರೀಟ್ ಕೊಡ್ತಿರೋದಲ್ವಾ, ಸೊ ನೀವು ಬನ್ನಿ ಅಂತ ಹೇಳ್ತಾರೆ. ಆಗ ಭೂಮಿ, ನೀವು ಆಯಿತು ನೀವು ಕಾರ್ ಕಳಿಸಿ, ಅಕ್ಕ ಬರ್ತಾಳೆ ಅಂತ ಹೇಳ್ತಾರೆ. ಸುಮ್ಮನೆ ಭೂಮಿ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಆ ಥರ ಹೇಳ್ಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಬರ್ತೀನಿ ಬಿಡಿ ಅಂತ ಹೇಳ್ತಾರೆ. ಆಗ ರಾಜ್ ಒಬ್ಬ ಕೆಟ್ಟ ಮನುಷ್ಯ, ಒಂಥರ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಅಕ್ಕಿ ತಾನಾಗೆ ಬಂದು ಕಾಳಿಗೆ ಬೀಳ್ತಿದೆ ಅಂತ ಮಾತಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೇಲಿ ಅದಿತಿ ತುಂಬ ಬೇಜಾರು ಮಾಡಿಕೊಂಡು ಫೋನೇ ನೋಡಿಕೊಂಡು ತಿರುಗಾಡ್ತಿರ್ತಾರೆ. ಅದೇ ಟೈಮ್ಗೆ ಗೋಪಣ್ಣ, ಯಾಕಪ್ಪ ಹಿಂಗೆ ಫೋನ್ ನೋಡ್ಕೊಂಡು ಓಡಾಡ್ತಾ ಇದೆಯಲ್ಲ, ಈ ಫೋನ್ ನೋಡ್ಕೊಂಡು ಓಡಾಡ್ತಾ ಇದ್ದರೆ ಸುಮ್ಮನೆ ಕಾಲು ನೋವು ಬರುತ್ತೆ, ಕಾಲ್ ಮಾಡ್ತಾರೆ ಬಿಡು, ಏನೋ ಬ್ಯುಸಿ ಇರಬೇಕು ಯುವಿ ಅಂತ ಹೇಳ್ತಾರೆ. ಆಗ ಅವ್ರ ತಂದೆನೂ ಕೂಡ ಬರ್ತಾರೆ. ಹೌದಮ್ಮ, ನೀನು ಇಷ್ಟಕ್ಕೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡ್ರೆ ಅಂತ ಹೇಳ್ತಾರೆ. ಆಗ ರೇವತಿನೂ, ನಿಂಗೇನೋ ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕೆ ಈ ಥರ ಮಾಡಿರ್ಬೋದಲ್ಲ, ತುಂಬ ಕೆಲಸ ಇರ್ತವೆ, ಹಾಗಾಗಿ ವೆಯ್ಟ್ ಮಾಡಮ್ಮ, ಮಾಡ್ತಾರೆ, ನೀನು ಇಷ್ಟಕ್ಕೆ ಎಷ್ಟು ಬೇಜಾರು ಮಾಡಿಕೊಂಡ್ರೆ ಅಂತ ಎಲ್ಲರೂ ಕೂಡ ಅವಳಿಗೆ ಸಮಾಧಾನ ಮಾಡ್ತಿರ್ತಾರೆ. ಆದರೂ ಅವನು ಆ ಥರ ಮರಿಬಾರ್ದಿತ್ತು ಚಿಕ್ಕಮ್ಮ, ಅದು ಹೇಗೆ ಮರ್ತಾ ಹೇಳು, ನಾನು ಎಷ್ಟು ಕಾಯ್ತಾ ಇದ್ದೀನಿ ಅಂತ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಜ್ ಹೇಗಾದರೂ ಮಾಡಿ ಸಾಕ್ಷಿನ ಹೊಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡ್ತಿರ್ತಾನೆ. ಇವತ್ತು ನನಗೆ ಸ್ಪೆಷಲ್ ಡೇ, ಸ್ಪೆಷಲ್ ಆಗಿರಬೇಕು, ಸ್ಪೆಷಲ್ ರೀತಿ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಆದಿತ್ಯ ಅವ್ರ ತಂದೆನೂ ಕೂಡ ಆಫೀಸ್ ಕೆಲಸ ಆದಮೇಲೆ ಸ್ವಲ್ಪ ಬ್ಯುಸಿ ಇರ್ತಾರಮ್ಮ, ನೀನೇ ನೋಡಿದ್ಯಲ್ಲ ನಿಮ್ಮಣ್ಣ ನಾನು ಎಲ್ಲ ಹೇಗೆ ಅಂತ. ಆಫೀಸ್ ಕೆಲಸ ಬಂದಮೇಲೆ ನಾವೆಲ್ಲರೂ ಕೂಡ ಅಲ್ಲೇ ಇನ್ವಾಲ್ವ್ ಆಗಿರ್ತೀವಲ್ಲ ಅಂತ ರೇವತಿ ಸಾಕ್ಷಿ ಮೇಲೆ ಕೈ ಹಾಕಿರೋದನ್ನ ಬಂದು ಅಗ್ನಿ ನೋಡ್ತಾಳೆ. ಯಾಕೆ ಏನಾಯಿತು, ಏನು ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ರೇವತಿನ ಕಂಡ್ರೆ ಆ್ಯಕ್ಚುಲಿ ಅಗ್ನಿಗೆ ಆಗಲ್ಲ, ಹಾಗಾಗಿ ಏನೂ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಯಾಕೆ ಪುಟ್ಟವ ಹೀಗಿದೆಯಾ, ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಆಗ ಗೋಪಣ್ಣ ಅವರ ಫ್ರೆಂಡು ಯುವಿ ಅವರು ಕಾಲ್ ಮಾಡಿಲ್ಲ ರಾತ್ರಿಯಿಂದ, ಅವ್ರದ್ದು ಆ್ಯನಿವರ್ಸರಿ ಅಂತೆ, ಹಾಗಾಗಿ ಕಾಲ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ಸಾಕಾಗಿ ಮುಖ ಇಷ್ಟೊಂದು ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಹೌದಾ, ನನ್ನ ತಂಗಿಗೆ ಯಾಕೆ ಕಾಲ್ ಮಾಡಿಲ್ಲ ಅವನು ಅಂತ ಹೇಳಿ ಅಗ್ನಿ ಕೇಳ್ತಿರ್ತಾರೆ. ಏನೋ ಗೊತ್ತಿಲ್ಲ, ಅವಳು ಕೂಡ ರಾತ್ರಿಯಿಂದ ಫೋನ್ ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ತಡಿ ನಾನು ಫೋನ್ ಮಾಡಿ ಕೇಳ್ತೀನಿ, ಯಾಕೆ ಫೋನ್ ಮಾಡಿಲ್ಲ, ನನ್ನ ತಂಗಿ ಇಷ್ಟು ಬೇಜಾರಾಗಿದ್ದಾಳಲ್ಲ ಅಂತ ಹೇಳ್ತಾನೆ. ಆಗ ಅದಿತಿ, ಇಲ್ಲ ಅಣ್ಣ ಬೇಡ, ಹಾಗೇನು ಮಾಡಬೇಡ, ಮಾಡ್ತಾನೆ ಬಿಡು, ಇನ್ನೂ ಈಗ ಡೇ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಹಾಗಾಗಿ ನಮಗೆ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ಅದಿತಿ ಅವ್ರ ತಂದೆನೂ ಕೂಡ, ಹೌದಮ್ಮ ಸ್ವಲ್ಪ ಬ್ಯುಸಿ ಇರ್ತಾರೆ, ಸ್ವಲ್ಪ ಕಾಯಬೇಕಷ್ಟೇ ಅಂತ ಹೇಳ್ತಾರೆ. ಆಗ ಅಗ್ನಿಗೆ ತುಂಬ ಕೋಪ ಬಂದು, ಕಾಯೋದ್ರಲ್ಲಿ ಎಷ್ಟು ಕಷ್ಟ ಅಂತ ನಮಗೆ ಮಾತ್ರ ಗೊತ್ತು, ನಿಮ್ಗೇನು ಗೊತ್ತು, ನೀವು ಬರೀ ಬಾಯಲ್ಲಿ ಹೇಳೋಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಜ್ ಹುಚ್ಚುಂಥರ ಫುಲ್ ಡೆಕೋರೇಷನ್ ಎಲ್ಲ ಮಾಡಿರ್ತಾನೆ, ಸಾಕ್ಷಿ ಬರ್ತಾರೆ ಅಂತ, ಸಾಕ್ಷಿಗೋಸ್ಕರ ಫುಲ್ ಡೆಕೋರೇಟ್ ಮಾಡಿರ್ತಾನೆ. ಆಗ ಡೆಕೋರೇಟರ್ನ ಕರೆದು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಮಾಡು, ಅದು ಯಾಕೆ ಮಾಡಿದ್ಯಾ, ಇದು ಯಾಕೆ ಮಾಡಿದ್ಯಾ ಅಂತ ಕ್ವಶನ್ ಮೇಲೆ ಕ್ವಶನು ಹೇಳ್ತಾನೆ ಇರ್ತಾನೆ. ಇನ್ನೊಂದು ಕಡೆ ಅಗ್ನಿ, ತಡಿ ನನ್ನ ತಂಗಿಗೆ ಕಾಲ್ ಮಾಡಿಲ್ಲ, ನನ್ನ ತಂಗಿಗೆ ಬೇಜಾರು ಮಾಡಿದ್ದಾನೆ, ಯಾಕೆ ಹಿಂಗೆ ಅಂತ ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ಅದಿತಿ, ಬೇಡ ಅಣ್ಣ, ಅಪ್ಪ ಹೇಳ್ತಿರೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ, ನಾನೇ ತುಂಬ ಚೈಲ್ಡಿಶ್ ಥರ ಸುಮ್ಮನೆ ಬಿಹೇವ್ ಮಾಡ್ತಿದ್ದೀನಿ, ಇರಲಿ ಸಂಜೆವರೆಗೂ ಕಾಯ್ತೀನಿ, ನನಗೋಸ್ಕರ ಏನೋ ಸ್ಪೆಷಲಾಗಿ ಮಾಡ್ತಿರ್ಬೋದಲ್ಲ ಸರ್ಪ್ರೈಸ್ ಕೊಡೋಕ್ಕೆ, ಸೊ ಹಾಗಾಗಿ ಕಾಯ್ತೀನಿ ಬಿಡು ಅಂತ ಹೇಳ್ತಾರೆ. ಸರಿನಮ್ಮ, ಆದರೆ ನೀನು ಮಾತ್ರ ಬೇಜಾರಾಗಬಾರ್ದು ಅದಿತಿ, ಆಯಿತಾ, ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಷ್ಟೇ, ಅದನ್ನೆಲ್ಲ ನಿನ್ನ ಮನ್ಸಿಗೆ ಹಚ್ಕೋಬೇಡ, ಈ ಅಣ್ಣ ಇರೋವರೆಗೂ ನಾನು ಇದನ್ನೆಲ್ಲ ನೋಡ್ಕೋತೀನಿ, ನೀನು ಖುಷಿಯಾಗಿರ್ಬೇಕಷ್ಟೇ ಅಂತ ಹೇಳ್ತಾನೆ. ಸರಿ ಅಣ್ಣ ಆಯಿತು, ನಾನು ಖುಷಿಯಾಗಿರ್ತೀನಿ, ಬೇಜಾರಾಗಲ್ಲ ಆಯಿತಾ, ನೀನು ಸುಮ್ಮನೆ ಕೋಪ ಮಾಡ್ಕೋಬೇಡ, ನೀನು ಆರಾಮ್ಸೆ ಆಗಿರು, ನೀನು ಆರಾಮ್ಸೆ ಆಗಿದ್ದರೆ ನನಗೂ ಒಳ್ಳೆಯದು ಅಂತ ಹೇಳ್ತಾರೆ. ಆಗ ಅದಿತಿ ಅವ್ರ ಬಾಡಿಗಳನ್ನ ಬಿಟ್ಬಿಟ್ಟು ರೇವತಿ ಮತ್ತು ಅವ್ರ ಹಸ್ಬೆಂಡ್ ಇಬ್ಬರು ಕೂಡ ಇನ್ನೊಂದು ಕಡೆ ಹೊರಟೋಗ್ತಾರೆ, ಕಾಫಿ ತೊಗೊಂಬ ಅಂತ ಹೇಳಿಬಿಟ್ಟು. ಇನ್ನೊಂದು ಕಡೆ
ಅಗ್ನಿ ಏನಿದು ಎಲ್ಲ ಹಿಂಗಾಡ್ತಿದ್ದಾರಲ್ಲ ಈ ಮನೇಲಿ ಅಂತ ಹಾಗೆ ಒಂದ್ಸಲಿ ಅನ್ಕೋತಾ ಇರ್ತಾನೆ. ಅದೇ ಟೈಮ್ಗೆ ಈ ರಾಜ್ ಒಂದು ಕಡೆ ಫುಲ್ ಡೆಕೋರೇಷನಲ್ಲಿ ಮುಳುಗೋಗಿರ್ತಾನೆ. ಸಾಕ್ಷಿಗೆ ಫುಲ್ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಆ ಕ್ಲಾತ್ ಚೇಂಜ್ ಮಾಡಿ, ಕ್ಯಾಂಡಲ್ ಚೇಂಜ್ ಮಾಡಿ, ಇದೆಲ್ಲ ಓಲ್ಡ್ ಸ್ಟೈಲ್ ಇದೆ, ನಮ್ಮ ಹುಡುಗಿ ಬಂದ ತಕ್ಷಣ ಫುಲ್ ಕಳೆದೋಗ್ಬೇಕು, ನೋಡಿದ ತಕ್ಷಣ ಸ್ವರ್ಗನೇ ಬಂದೈತೆ ಅಂತ ಅನಿಸ್ಬೇಕು, ಆ ರೀತಿ ಚೇಂಜ್ ಮಾಡಿ ನಾನು ಅವಳು ಇವತ್ತು ಸ್ಪೆಷಲ್ ಡೇ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಸಾಕ್ಷಿನೂ ಕೂಡ ಅಗ್ನಿ ಮನೆಗೆ ಬರ್ತಾನೆ. ಆಗ ಗೋಪಣ್ಣ ಫುಲ್ ಫೈಲ್ ಇಟ್ಕೊಂಡು ಬಂದಿರ್ತಾರೆ. ಏನಿದು ನಿಮ್ಮ ಅವಸ್ಥೆ ಅಂತ ಕೇಳಿದಾಗ, ಅಯ್ಯೋ ನನಗೆ ಅಡುಗೆ ಮನೇಲಿ 1000 ಕೆಲಸ ಇದೆ ಅಂದರೂ ಕೂಡ ಅಗ್ನಿ ಬಾಸು ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಬಾ ಅಂತ ಕಳಿಸಿದ್ದಾರೆ ಮೇಡಮ್, ಹಾಗಾಗಿ ಅಯ್ಯೋ ನನ್ನ ಸ್ಥಿತಿ ಯಾರಿಗೆ ಹೇಳಲಿ ಅಂತ ಹೇಳ್ತಾರೆ. ಅಯ್ಯೋ ಅಷ್ಟೇ ತಾನೇ, ಕೊಡು ನಾನು ಸೈನ್ ಮಾಡಿಸ್ಕೊಬತ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನೀವು ಮಾಡಿಸ್ಕೊಬತ್ತೀರಾ ಅಂತ ಹೇಳ್ತಾರೆ. ಹಾಂ ಹೌದು, ಸರಿ ಆಯಿತು ತಾಯಿ, ಈ ಭಾರ ನೀನು ಮೇಲೆ ಹೊರಿಸ್ತಿದ್ದೀನಿ ತಗೊಂಡೋಗು ಅಂತ ಹೇಳ್ಬಿಟ್ಟು ಫೈನಲ್ಲ ಕೊಟ್ಟಾಗ ಫೈಲ್ ತೊಗೊಂಡು ಬರ್ತಿರ್ಬೇಕಾದ್ರೆ ಹಾಗೆ ಕಾಲು ಜರಿ ಆ ಫೈಲ್ಸ್ನೆಲ್ಲ ಫುಲ್ಲು ಕೆಳಗಡೆ ಬಿಸಾಕ್ಬಿಡ್ತಾಳೆ. ಅಯ್ಯೋ ಗೋಪಣ್ಣನ ಕೆಲಸ ಕಮ್ಮಿ ಮಾಡೋಕ್ಕೋಗಿ ನಾನು ಮತ್ತೆ ಕೆಲಸನ ಜಾಸ್ತಿ ಮಾಡ್ಕೊಂಡ್ನಲ್ಲಪ್ಪ, ಅಯ್ಯೋ ದೇವ್ರೆ, ಈ ಫೈಲ್ಸ್ ಎಲ್ಲ ಬಿದ್ದೋಗಿರೋದನ್ನು ಅವ್ರು ಯಾರಾದರೂ ನೋಡಿದ್ರೆ ಅಷ್ಟೇ ನನ್ನ ಕತೆ, ಇವಾಗ ಏನು ಮಾಡಲಿ, ಯಾರಾದರೂ ನೋಡೋಕ್ಕಿಂತ ಮುಂಚೆ ಈ ಫೈಲ್ಸ್ನೆಲ್ಲ ಜೋಡಿಸ್ಬೇಕು ಅಂತ ಹೇಳ್ತಾರೆ. ಅಯ್ಯೋ ಎಂಥ ಕೆಲಸ ಆಯ್ತಪ್ಪ ದೇವ್ರೆ, ಇವಾಗ ಇದನ್ನೆಲ್ಲ ಹೇಗೆ ಕ್ಲೀನ್ ಮಾಡಲಿ, ಹೇಗೆ ಜೋಡಿಸ್ಲಿ ನಾನು, ಹೇಗಾಗೋಯ್ತಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅಗ್ನಿನೂ ಕೂಡ ಬರ್ತಾರೆ. ಅಯ್ಯೋ ಬಾಸ್ ಬಂದ್ರಲ್ಲಪ್ಪ, ಏನಂತಾರೋ ಏನೋ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಪಾಡಿಗಳು ನಿಧಾನಕ್ಕೆ ಜೋಡಿಸ್ತಾ ಇರ್ತಾಳೆ. ಆಗ ಅಗ್ನಿ ಕೋಪನೂ ಕೂಡ ಮಾಡ್ಕೊಳ್ದಲೆ ಅವನು ಕೂಡ ಅದೇ ಹೆಲ್ಪ್ ಮಾಡ್ತಿರ್ತಾನೆ. ಏನು ಹುಡುಗಿನೋ ಇವಳು ಅಂತ ಹೇಳ್ಬಿಟ್ಟು ಬಿದ್ದಿರೋ ಫೈಲ್ಸ್ನೆಲ್ಲನೂ ಕೂಡ ಒಂದು ಕಡೆಯಿಂದ ಜೋಡಿಸ್ಕೊತಾ ಇರ್ತಾಳೆ. ಹಾಗೆ ಒಬ್ರಿಗೊಬ್ರು ಕೈ ಟಚ್ ಆಗೋದು, ಹಾಗೆ ಹಣೆಗಣೆ ಗುದ್ದೋದು, ಅದನ್ನೆಲ್ಲ ಮಾಡ್ಕೊತಾ ಇರ್ತಾರೆ. ಹಾಗೆ ಇಬ್ರಿಗೂ ಮನಸ್ಸಿಂದ ಹೇಳೋಕ್ಕಾಗದರೂ ಕೂಡ ಕಣ್ಣಿಂದಲೇ ಹಾಗೆ ಲವ್ ಸ್ಟ್ರಾಟಜಿ ಅದು ಶುರುವಾಗ್ತಾ ಇರುತ್ತೆ. ಆಗ ಏನಕ್ಕೆ ಬೀಳಿಸ್ದೆ ಅಂತ ಹೇಳ್ತಾರೆ. ಅಯ್ಯೋ ಸರ್, ಅದು ನಾನು ನೋಡಲಿಲ್ಲ, ಕಾಲು ಸ್ವಲ್ಪ ಸ್ಲಿಪ್ ಆಯಿತು ಅಂತ ಹೇಳ್ತಾರೆ. ಏನು ಕಾಲು ಸ್ಲಿಪ್ ಆಗೋದು, ಏನು ಹುಡುಗಿರೋ, ನಾನು ಎಲ್ಲದಕ್ಕೂ ಒಂದೊಂದು ರೀಸನ್ ಹೇಳಲೇಬೇಕಾ ಸರ್, ಸ್ವಲ್ಪ ಏನೋ ಕಾಲು ಮಿಸ್ ಆಯಿತು, ಅದಕ್ಕೋಸ್ಕರ ನೀವು ನನ್ನನ್ನು ಬೈತಾ ಇದ್ದೀರಾ ಅಂತ ಹೇಳ್ತಾರೆ. ಬೈತಾ ಇಲ್ಲ, ಇದೆಲ್ಲ ಇಂಪಾರ್ಟೆಂಟು ಫೈಲ್ಸು, ನಿಂಗೆ ಅಷ್ಟು ಗೊತ್ತಾಗೋದು ಬೇಡವಾ ಸಾಕ್ಷಿ ಅಂತ ಹೇಳ್ಬಿಟ್ಟು ಇಸ್ಕೊತಾಳೆ. ಕೊಡು, ನಿನ್ನ ಕೈಲಿ ಯಾಕೆ ಕೊಟ್ಟ ಗೋಪಣ್ಣ, ಏನಿದು ಇಷ್ಟೊಂದು ಸೈಲೆಂಟಾಗಿ ಮಾತಾಡ್ತಿದ್ದಾನಲ್ಲ ಅಂತ ಸಾಕ್ಷಿಗೆ ಫುಲ್ ಡೌಟ್ ಬರುತ್ತೆ. ಇನ್ನೊಂದು ಕಡೆ ರಾಜ್ ಒಳ್ಳೆ ಕಪಿ ಥರ ಹೂ ಇಟ್ಕೊಂಡು ಬೊಕ್ಕೆ ಇಟ್ಕೊಂಡು ಸಾಕ್ಷಿಗೆ ಹೇಗೆಲ್ಲ ಪ್ರಪೋಸ್ ಮಾಡ್ಬೋದು ಅಂತ ಹೇಳಿ ಕನಸು ಕಾಣ್ತಾ ಇರ್ತಾಳೆ. ನಮ್ಮ ಹುಡುಗಿ ನಾನು ಹೇಗೆ ಹೊಲಿಸ್ಕೋಬೇಕು ಅನ್ನೋದು ಅಂತ. ಇನ್ನೊಂದು ಕೂಡ ನೋಡಿದರೆ ಆ ಅಗ್ನಿಗೂ ಮತ್ತು ಸಾಕ್ಷಿಗೂ ಇಬ್ಬರು ಕೂಡ ಹಾಗೆ ಟಚಿಂಗ್ ಆಗಿ ಕಣ್ಣಲ್ಲೇ ಲವ್ ಆಗ್ತಾ ಇರುತ್ತೆ. ಸರಿ ಆಯಿತು, ಕೊಡು ಫೈಲ ಅಂತ ಕೇಳ್ತಾರೆ ಅಗ್ನಿ. ಏನೋ ಫೈಲಾ? ಹೌದು ಸರ್, ಅದು ಹೇಳಿದ್ನಲ್ಲ ಸ್ವಲ್ಪ ಕಾಲು ಜಾರ್ತು ಅಂತ. ಸರಿ ಆಯಿತು, ಫೈಲ್ ಕೊಡು, ಹೋಗಿ ಕೈ ತೊಳ್ಕೊ. ಕೈಯ ಬಿದ್ದಿದ್ದ ಕಾಲಲ್ಲಿ ತಾನೇ ಹಿಡ್ಗಿ, ಕಾಲಲ್ಲೇನ ಕೈಯಲ್ಲಿ ಏನಾಗಿದೆ? ಅಯ್ಯೋ ನಿಂಗೆ ಹೇಳೋದು ಅರ್ಥ ಆಗ್ತಿಲ್ವಾ, ಸ್ವಲ್ಪ ಕೈ ನೋಡ್ಕೊ. ಅಯ್ಯೋ ಕೈಯೆಲ್ಲ ಇಂಕಾಗೋಗಿದೆ, ಹೇಗಾಯಿತು ಅಂತ ಅಂದರೆ ಅಲ್ಲಿ ನೋಡು ಪೆನ್ನೆಲ್ಲ ಲೀಕೇಜ್ ಆಗಿ ಹೊರಗಡೆ ಬರ್ತಿದೆ, ಹೋಗು ಮೊದಲು ತೊಳ್ಕೊ ಹೋಗು ಅಂತ ಹೇಳ್ತಾರೆ. ಅಯ್ಯೋ ಎಲ್ಲ ಗಲೀಜಾಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಆ ಫೈಲ್ನ ಅಗ್ನಿ ಕೈಲಿ ಕೊಡ್ತಾಳೆ. ನೋಡ್ದಾ ಪೆನ್ ಹೇಗೆ ಲೀಕ್ ಆಗಿದೆ ಅಂತ, ಹೋಗಿ ಮೊದಲು ತೊಳ್ಕೊ ಹೋಗು ಅಂತ ಹೇಳ್ತಾರೆ. ಹೌದು ಹಿಂಗಾಗೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಪೆನ್ನ ಅಲ್ಲಿಂದ ಎಸ್ಬಿಟ್ಟು ಕೈಯಲ್ಲೆಲ್ಲ ಹಾಗೆ ಹೊರ್ಕೋತಿರ್ಬೇಕಾದ್ರೆ ಅವ್ರ ಮುಖಕ್ಕೂ ಕೂಡ ಅದನ್ನೆಲ್ಲ ಅಂಟ್ಬಿಡುತ್ತೆ. ಅಯ್ಯೋ ಕಪಿ, ಏನು ಮಾಡ್ಕೊಂಡೆ ನೋಡು ನಿನ್ನ ಮುಖನ ಅಂತಾನೆ.